ಈಗ ಸಾಕಷ್ಟು ಪ್ರತಿಷ್ಠಿತ ಸ್ಕೂಲ್ಸ್ಗಳಿವೆ. ಅಲ್ಲಿ ನಿಮಗೆ ನೀವು ಯಾವ ಕ್ಯಾಸ್ಟ್ ಅವರು ಅಂತ ನೋಡೋದೇ ಇಲ್ಲ. ಅವರು ಅಫೋರ್ಡೆಬಿಲಿಟಿ ಅಷ್ಟೇ. ನಂದು ವರ್ಷದ ಫೀಸು 1 ಲಕ್ಷ ಇದೆ, ನಿನ್ನ ಕೈಲಿ ಬರೋಕ್ಕಾಗುತ್ತಾ ತಗೊಳಕ್ಕಾಗುತ್ತಾ ಬಾ ನೀನಷ್ಟೇ. ಅಲ್ಲಿ ನೀವು ಯಾವ ಜಾತಿಯವರು ಯಾವ ಜನಾಂಗದವರು ಏನೂ ಕೇಳಲ್ಲ. ನಿಮ್ಮ ಪೇರೆಂಟ್ಸ್ ಏನು ಪ್ರೊಫೈಲ್ ಇದೆ, ನಿಮಗೆ 1 ಲಕ್ಷ ಕಟ್ಟಕ್ಕಾಗುತ್ತಾ ಒಳಗಡೆ ಬನ್ನಿ. ನೀವು ಹೇಳ್ತಾ ಇರೋದು ಆಮೇಲೆ ಕಾಲೇಜಸ್ ಕೂಡ ಹಂಗೆ ಇದೆ, ಸಾಕಷ್ಟು ಪ್ರೈವೇಟ್ ಕಾಲೇಜಸ್. ನಿಮಗೆ ಅದನ್ನ ಕೆಲವೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ಲಿ ರಿಸರ್ವೇಷನ್ ಮೀರಿ ಇದೆ. ಅದು ಜೈನ ಮೈನಾರಿಟಿ ಅಥವಾ ಭಾಷಾ ಮೈನಾರಿಟಿ, ಮತ್ತೊಂದು ಧರ್ಮ ಮೈನಾರಿಟಿ ಹೇಳೋ ಕಾರಣಕ್ಕೋಸ್ಕರ ಅವರು ಮೈನಾರಿಟಿ ಹೇಳೋ ಕಾರಣಕ್ಕೋಸ್ಕರ ಅವರಿಗೊಂದು ಏನಂತಾರೆ ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ದ್ಯಾಟ್ ಈಸ್ ಆಲ್ಸೋ ಗೆಟಿಂಗ್ ಮಿಸ್ಯೂಸ್ ನಾವು. ಅದು ಒಂದು ಮಿಸ್ಯೂಸ್ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ನೋಡಿ, ಬೇಕಾಗಿರೋದೇನು ಇವತ್ತು ಸಮಾನತೆ, ಬೇಕಾಗಿರೋದೇನು ಇಕ್ವಿಟಿ. ಪ್ರತಿಯೊಬ್ಬರೂ ಸಹಿತ ಸಮಾಜದ ನಿರ್ಮಾಣಕ್ಕೋಸ್ಕರ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳಿವೆಲ್ಲವೂ ಸಹಿತ. ಸೊ ಮತ್ತು ಭಾರತ ದೇಶ ನಮ್ಮದು ಇವತ್ತೊಂದು 75-78 ವರ್ಷ ಆಗಿರೋದಷ್ಟೇ. ವಿ ಆರ್ ಅ ವೆರಿ ನ್ಯೂ ಕಂಟ್ರಿ. ವಿ ಹ್ಯಾವ್ ಮೆನಿ ಥಿಂಗ್ಸ್. ನಾವು ಇವಾಗ ಟ್ರೈ ಆ್ಯಂಡ್ ಟೆಸ್ಟೆಡ್ ಮಾಡಿ ಒಂದು ಹಂತಕ್ಕೆ ಒಂದು ರೂಪಕ್ಕೆ ಬರ್ತಾ ಇದ್ದೇವೆ. ನಾವು ಇಂಥ ಚರ್ಚೆಗಳೇ ಆಗ್ತಿರ್ಲಿಲ್ಲ. ಒಂದು 10 ವರ್ಷದ ಹಿಂದೆ ಇಂಥ ಚರ್ಚೆಗಳೇ ಆಗ್ತಿಲ್ಲ. ನೋಡಿ ಇವಾಗ ಬರೀ ಯೂನಿವರ್ಸಿಟೀಸ್ ಒಳಗಡೆ ಮಾತ್ರ ಅಲ್ಲಿ ಚರ್ಚೆ ಅಲ್ಲೇ ಇರುತ್ತೆ. ಬಟ್ ಇವಾಗ ಇದನ್ನ ಬ್ಯಾಕ್ ಸಪೋರ್ಟ್ ಮಾಡೋರು ಯಾರು ಇವಾಗ? ಅಗೇನ್ ಇಟ್ ಬಿಕಮ್ಸ್ ಎ ಪೊಲಿಟಿಸೈಸ್. ಈಗ ಇಂಡಿಯಾ ಗವರ್ಮೆಂಟ್ ಇದೆ, ಸೊ ಅವ್ರು ಮಾಡಿದ್ದಾರೆ, ಅದಕ್ಕೆ ಅಪೋಸಿಟ್ ಯಾರಿದ್ದಾರೆ? ಕಾಂಗ್ರೆಸ್ ದೇ ಹ್ಯಾವ್ ಟು ಟೇಕ್ ಆಫ್. ಕರೆಕ್ಟ್. ನೀವು ಪಾಲಿಟೈಸ್ ಆಗ್ತಾ ಇದೆ ಅಂತ ಹೇಳೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿದ್ದೇನೆ, ಇದು ಏನಿಲ್ಲ ಪಾಲಿಟೈಸ್ ಆಗಲ್ಲ ಅಂತೀರಿ. ಯಾಕಂದ್ರೆ ಯೂನಿವರ್ಸಿಟಿಗಳು ಪ್ರೆಸಿಡೆಂಟ್ ಎಲೆಕ್ಷನ್ ಹೆಂಗಾಗುತ್ತಾ? ಒಂದ್ ಕಡೆಯಲ್ಲಿ ಎಬಿವಿಪಿ, ಇನ್ನೊಂದ್ ಕಡೆಯಲ್ಲಿ ಎನ್ಎಸ್ಯು. ಈ ಎರಡು ಪಕ್ಷಗಳು ಯಾರ್ಯಾರು ಬೇರೆ ಸರ್, ಪೊಲಿಟಿಕಲ್ ಜಿದ್ದಾಜಿದ್ದಿ ಇದು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಕಳೆದ 1-2 ವರ್ಷ 3 ವರ್ಷದಿಂದ ಅತಿ ಹೆಚ್ಚು OBC SC STಗಳ ಬಗ್ಗೆ ಈ ಭಾರತ್ ಜೋಡೋ ಯಾತ್ರೆ ಮತ್ತೊಂದೆಲ್ಲ ನಡೆದಾಗ ವಿಶೇಷವಾಗಿ ರಾಹುಲ್ ಗಾಂಧಿ 75% ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ವಿಶೇಷವಾಗಿ OBC ಪ್ರಾತಿನಿಧ್ಯದ ಬಗ್ಗೆ ಮಾತಾಡಿದ್ರು. ಅದರ ಅದೊಂದು ಇಕೋಸಿಸ್ಟಮ್ ಕ್ರಿಯೇಟ್ ಆಗಿ ಇವತ್ತು ಈವನ್ ಏನು ಅಪ್ಪರ್ ಕಾಸ್ಟ್ನ ಹೆಜಮನಿಯ ವೋಟ್ಗಳು ಅಥವಾ ಅಪ್ಪರ್ ಕಾಸ್ಟ್ದೇ ವೋಟ್ಗಳನ್ನಷ್ಟೇ ನೆಂಚ್ಕೊಂಡಿರುವಂಥ, ಅತಿ ಹೆಚ್ಚು ನೆಂಚ್ಕೊಂಡಿರುವಂಥ BJPಯ ಮೋದಿಯವರು ಸಹಿತ ಫೋರ್ಸ್ ಟು ಸ್ಪೀಕ್ ಅಬೌಟ್ OBC SC STಗಳ ಈ ರೀತಿಯಾಗಿ ನಿಮ್ಮ ನರೇಷನ್ ಆ ರೀತಿ ಆಗೋದು ಬೇಡ. ಕೇಳಿ ಹೇಳ್ತೀನಿ, ಬಿಕಾಸ್ ಯು ಆರ್ ಎ ನಾನ್ ಪೊಲಿಟಿಕಲ್ ಮ್ಯಾನ್. ಇಲ್ಲ ಇದು ಮಾಡಬೇಡಿ, ಗೌಜಿಯಲ್ಲಿ ನಾಯ್ಸ್ ಆಗ್ಬಿಡುತ್ತೆ ಅದು. ಸೊ ಇದೆಲ್ಲ ಕಾರಣಕ್ಕೋಸ್ಕರ ಮೋದಿ ಅವರ BJP ಇವತ್ತು OBC STಗಳ ಬಗ್ಗೆ ಮಾತನಾಡುವ ಅನಿವಾರ್ಯತೆಯನ್ನು ರೂಪಿಸ್ಕೊಂಡಿದೆ. ಮತ್ತು ಅವ್ರು ಮಾತಾಡ್ತಿದ್ರೆ ವಿ ಶುಡ್ ವೆಲ್ಕಮ್. ಇದೇ ಆಗಬೇಕಾಗಿರೋದು. ಯಾಕಂತಂದರೆ ಭಾರತದ ಬಹುಜನ ಸಮಾಜದ ಸಮಸ್ಯೆಗಳು ಚರ್ಚೆ ಆಗಬೇಕು. ಭಾರತದ ಬಹುಜನ ಸಮಾಜದ ಸಮಸ್ಯೆಗಳಿಗೆ OBC ಕ್ಯಾಟಗರಿ ಅದ್ರ ಬಗ್ಗೆ ಮಾತಾಡೋಣ. OBC ಅವ್ರು ಯಾವ ಕ್ಯಾಟಗರಿ, ಅವರ ಜಾತಿ ಯಾವುದು, ಹೇಗೆ ಯಾವಾಗ OBC ಆದರೂ ಅದ್ರ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ಮತ್ತು ಇಟ್ಸ್ ಅ ಪೊಲಿಟಿಕಲ್. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಇವತ್ತು 5 ರಾಜ್ಯಗಳ ಚುನಾವಣೆಗೆ ಬರಲಿದೆ. ವೆರಿ ವೆರಿ ಕ್ರೂಷಿಯಲ್. ಅದರಿಂದ ಮೀರಿ ಇನ್ನೂ 1 ವರ್ಷದಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬರಲಿದೆ. ಉತ್ತರ ಪ್ರದೇಶ ಇದೀಗ ಕೇರಳ, ಕೇರಳ ಮತ್ತು ತಮಿಳುನಾಡು ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನ ತಗೊಂಡು ಬಂದು ಇದನ್ನ ಪೊಲಿಟಿಸೈಸ್ ಮಾಡಿಕೊಂಡು ಲಾಭ ತಗೊಳ್ಳೋಣ. ಈ ಮೊದಲಲ್ಲಿ ನನ್ನ ಅನಾಲಿಸಿಸ್ ಏನಂತಂದ್ರೆ, ಅಪ್ಪರ್ ಕಾಸ್ಟ್ ಅಥವಾ ಸವರ್ಣೀಯರು ಯಾರ್ಯಾರಿದ್ದಾರೆ ಗಲಾಟೆ ಮಾಡ್ತಾರೆ, ನಮಗೆ ವಿರೋಧಿಸ್ತಾರೆ, ಅದೆಲ್ಲ ಗೊತ್ತಿದ್ದು ಸಹಿತ BJP ಇದನ್ನು ಮಾಡುತ್ತೆ. ಎಲ್ಲೂ ಹೋಗಲ್ಲ ಈ ವೋಟ್ಗಳು ಹೇಳೋ ಒಂದು ಏನು ದಾಷ್ಟ್ಯನ ತೋರಿಸ್ತಾ ಇರ್ಬೋದು ಅನ್ಸುತ್ತೆ ನನಗೆ. ಎಲ್ಲೂ ಹೋಗಲ್ಲ ಇವ್ರು, ನಮ್ಗೆ ವಿರೋಧಿಸ್ತಾರೆ, ನಮ್ಮನ್ನೇ ವೋಟ್ ಹಾಕ್ತಾರೆ, ಮತ್ತೆಲ್ಲ ಹೋಗ್ತಾರೆ ಇವರು. We should attract OBC SC ST votes ಅಂತ ಹೇಳೋ ಕಾರಣಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಂತ ನನ್ನ ಅನಾಲಿಸಿಸ್. ಬೇರೆ ಏನಲ್ಲ, ಯಾಕಂದ್ರೆ ವೇಮುಲ ಸತ್ತಿದ್ದು 2016ರಲ್ಲಿ. ಕಡೆಗೆ ಇನ್ನು ಕೆಲವರ ಹೆಸರು ಹೇಳಿದ್ರೆ ನೀವು, ಅದೆಲ್ಲ ಪ್ರಕರಣ ಆದ 2017, 18, 14 ಈ ಸಂದರ್ಭದಲ್ಲಿ
ಇಷ್ಟು ವರ್ಷ ಬಿಟ್ಟು ಈಗ ಜ್ಞಾನೋದಯ ಯಾಕಾಯ್ತು ಸರಿ ಇಲ್ಲ ನೋಡಿ ನಾನು ಅವೆಲ್ಲ ಅದನ್ನೇ ಬಹುಶಃ ಹೇಳಿದೆ ಎಲೆಕ್ಷನ್ಗಳು ಬರ್ತಾ ಇವೆ ಎಲ್ಲ ನೋಡಿ 2016 ಲಾಸ್ಟ್ 2012 ಅಲ್ಲೇ ಆಲ್ರೆಡಿ ಇದು ನಿಮ್ಗೆ ಏನದು ಯೂನಿವರ್ಸಿಟಿ UGC ಅಂಡರ್ ಅಲ್ಲಿ ಇರುವಂತದ್ದು ಸೆಕ್ಷನ್ ನಿಮ್ಗೆ ಆಲ್ರೆಡಿ ಇತ್ತು ಇದು ಇಟ್ಸ್ ನಾಟ್ ಈಗ ನಾವು ಫ್ರೇಮ್ ಮಾಡಿರುವಂತದ್ದಲ್ಲ 2012 ಆಲ್ರೆಡಿ ಹಿಂದೆ ಇತ್ತು ಅದು 2016 ಅಲ್ಲಿ ಕ್ವೆಶ್ಚನ್ ರೈಸ್ ಆಗುತ್ತೆ 2016 ಅಲ್ಲಿ ಈ ಎಲ್ಲಾ ಕೇಸ್ಗಳು ಆದ್ಮೇಲೆ ಮೊದಲು ಹೆಂಗಿತ್ತು ರೈಸ್ ಆಗುತ್ತೆ ಅಲ್ಲ ಮೊದಲು ಹೆಂಗಿತ್ತು 2019 ಅಲ್ಲಿ ಆಕ್ಚುಲಿ ಸ್ಟಾರ್ಟ್ ಹೆಂಗೆ ಅಂದ್ರೆ ಸಲಹೆ ರೀತಿಯಲ್ಲಿ ಸಲಹೆ ರೀತಿಯಲ್ಲಿ ಈಗ ಕಾನೂನು ರೀತಿಯಲ್ಲಿ ಇದಕ್ಕೆ 2019 ಅಲ್ಲಿ ಆಕ್ಚುಲಿ ಲೀಗಲ್ ಫೈಟ್ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ 2019 ಅಲ್ಲಿ ಇದು ಲೀಗಲ್ ಫೈಟ್ ಸ್ಟಾರ್ಟ್ ಆಗುತ್ತೆ ಅದು ತಾರ್ಕಿಕ ಅಂತ್ಯಕ್ಕೆ ಇನ್ ದ ಪ್ರೋಸೆಸ್ ಆಫ್ ಇನ್ನು ಪೂರ್ತಿ ಬಂದಿಲ್ಲ ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಈಗ ಇದು ಬಂದಿದೆ ಅದರಲ್ಲೂ ಏನು ರೋಹಿತ್ ವೆಮುಲಾ ಏನ್ ತೀರ್ಕೊಂಡ್ರಲ್ಲ ಅವರು ಇನ್ಸ್ಟಿಟ್ಯೂಷನಲ್ ಮರ್ಡರ್ ಅಂತ ಹೇಳಿದ್ರು. ರೋಹಿತ್ ವೆಮುಲಾ ಅವರ ತಾಯಿ ಮತ್ತು ಪಾಯಲ್ ತಡ್ವಿ ಅವರ ತಾಯಿ ಇಬ್ರು ಸೇರಿ 2019 ಒಂದು PIL ಹಾಕ್ತಾರೆ. ಕರೆಕ್ಟ್. ಸೊ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಇವಾಗ 2026 ಇದು 25ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಕೇಳುತ್ತೆ. ದೇ ಸೇ ವಿ ಆರ್ ಡೂಯಿಂಗ್. ದೆನ್ ಸೆಪ್ಟೆಂಬರ್ 2025 ಹೇಳುತ್ತೆ ಯು ಹ್ಯಾವ್ ಓನ್ಲಿ 8 weeks, ಯು ಹ್ಯಾವ್ ಟು ಡೂ ಇಟ್ ಅಂತ ಅಂದ್ಬಿಟ್ಟು ತಾಕೀತ್ ಮಾಡುತ್ತೆ. ಅದರ ಹರಿಬರಿಯಲ್ಲಿ ದೇ ಡ್ರಾಫ್ಟೆಡ್ ಇಟ್.